ಹಂಚ ಮೇಲೆ ಹೆಂಗ್ ಹಾಕ್ಬೇಕು, ಆಮೇಲೆ ಸರಳವಾಗಿ ಇದನ್ನ ಹೆಂಗ್ ತೆಗಿಬೇಕು ಅನ್ನೋದು ಇವತ್ತು ನಾ ಫುಲ್ ಡೀಟೇಲ್ ಆಗಿ ತೋರಿಸ್ಕೊಟ್ಟೇನಿ ನೋಡ್ರಿ. ಮಸ್ತ್ ಆಗ್ಯದ್ರಿ. ಏನ್ ಮಾಡೇನ್ರಿ ಇದು ಸ್ಪೆಷಲ್ ಧಪಾಟಿ ಅಂತ ಮಾಡೇನ್ರಿ. ಭಾರಿ ಟೇಸ್ಟಿ ಆಗಿತ್ರಿ. ಎದರ್ದು ಮಾಡೀನಿ ಏನ್ ಮಾಡೀನಿ ಅಂತ ವಿಡಿಯೋ ನೋಡ್ಕೊತ ಹೋಗ್ರಿ. ಜೈ ಶ್ರೀರಾಮ್ ನಿಮ್ಗೆಲ್ಲರಿಗೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತೀರ, ಬಹಳ ಖುಷಿ ಆಗ್ಲಿಕತ್ತದ್ರಿ. ಇದೇ ನನಗ ಸ್ಫೂರ್ತಿ ಸಿಗ್ತದ. ಬರ್ರಿ ಫಸ್ಟ್ ಕುಂಬಳಕಾಯಿ ತಗೋಣಂತ. ಇದೊಂದು ಕುಂಬಳಕಾಯಿ ಐತ್ರಿ, 2 ಹೋಳಿದ್ವು. ಒಂದು ನಿಮಗೆ ಹಿಂಗ್ ತೋರಿಸ್ಲಿಕತ್ತೇನಿ. ಇನ್ನೊಂದು ಹೋಳನ್ನ ಅದ್ರ ಮೇಲಿನ ಬೀಜಗಳೆಲ್ಲ ತೆಗೆದು ಸ್ವಚ್ಛ ತೊಳೆದು ಮ್ಯಾಲಿನ ಸಿಪ್ಪಿ ತೆಗೆದು ಈ ರೀತಿ ಹೆರ್ಕೊಂಡ್ ಇಟ್ಕೊಂಡೇನಿ. ಕಲರ್ ನೋಡ್ರಿ ಎಷ್ಟು ಚಂದ ಕಾಣ್ಲಿಕತ್ತದ. ಆ ಕುಂಬಳಕಾಯಿ ಒಂದು ಸ್ಲೈಸ್ ಏನ್ ತಗೊಂಡಿದ್ನಲ್ಲ, ಅದಕ್ಕ ಒಂದು 3 ಚಮಚ ಅಥವಾ 3 ಸೌಟ್ ಅಕ್ಕಿ ಹಿಟ್ಟು ಹಾಕ್ತೇನ್ರಿ. 1 ಸೌಟ್ ಚಿರೋಟಿ ರವ ಹಾಕ್ತೇನೆ. ಆಮೇಲೆ ನಾನು ಒಂದು ಕೊತ್ತಂಬರಿ ಬಹಳ ತಂದಿದ್ರಿ ಮೊನ್ನೆ ಸಲ ನಮ್ಮ ಮನೆಯವ್ರ. ಅದನ್ನ ಈ ರೀತಿ ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ಟೇನ್ರಿ. ಒಂದ್ ಸ್ವಲ್ಪ ಹಸಿಮೆಣಸಿಕಾಯಿ, ಜೀರಿಗೆ, ಉಪ್ಪು, ಇಂಗು ಹಾಕಿ. ಕೊತ್ತಂಬರಿ ಚಟ್ನಿ ಒಂದ್ ಸ್ವಲ್ಪ ಹಾಕಿದೆ. ಹಸಿಮೆಣಸಿಕಾಯಿ ಖಾರ ಬೇಕನ್ಕೋತ. ಆಮೇಲೆ 2 ಸ್ಪೂನ್ ಅಷ್ಟು ಜೀರಿಗೆ ಹಾಕಿದೆ. ಸ್ವಲ್ಪ ಇಂಗು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣಂತ್ರಿ. ಹಾಕಿ ಚಂದಾಗಿ ಕಲ್ಸೋಣಂತ. ಖಾರ ನಿಮ್ಗೆ ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಥವಾ ನಿಮ್ಗೆ ಖಾರ ಪುಡಿ ಬೇಕಂದ್ರೆ ಅದನ್ನು ಕೂಡ ಹಾಕೋಬಹುದು. ಅದ್ರ ಕಲರ್ ಚಂದ ಬರ್ತದ ಅನ್ನೋದಕ್ ನಾ ಏನ್ ಮಾಡಿದೆ, ಹಸಿಮೆಣಸಿನ್ಕಾಯಿ ಪೇಸ್ಟೇ ಹಾಕೀನಿ. ನೋಡ್ರಿ ಇಲ್ಲಿ ಕಲಸ್ಲಿಕ್ಕತ್ರ ಅಕ್ಕಿ ಹಿಟ್ಟು ಹೆಂಗ್ ಹಾರ್ತದಂತ. ನಮಗ ಕುಂಬಳಕಾಯಿ ಹೆರ್ದಿದ್ದೇನದಲ್ಲ ಅದು ಜಾಸ್ತಿ ಕಾಣ್ಬೇಕ್ರಿ. ಪಲ್ಯ ಜಾಸ್ತಿ ಇರ್ಬೇಕ, ಹಿಟ್ಟು ಕಮ್ಮಿ ಇರ್ಬೇಕು. ಆ ಟೈಪ್ ಮಾಡೋಣ ಅನ್ಕೊಂಡು ನೋಡ್ರಿ ಕಲಸ್ಬಿಡ್ತೇನೆ. ಅದಕ್ಕೆ ಇನ್ನೊಂದ್ ಸ್ವಲ್ಪ ನನಗ ಬೇಕನ್ನಿಸ್ತ ಮಸಾಲೆ, ಹಂಗಾಗಿ ನಾನು ಈ ಚಟ್ನಿನೇ ಹಾಕ್ಬಿಟ್ಟೆ ರೀ. ಜಾಸ್ತಿ ಕೊತ್ತಂಬರಿ ತಂದಾಗ ನಾ ಈ ರೀತಿ ಚಟ್ನಿ ಮಾಡಿ ಫ್ರೀಜರ್ನಾಗ ಇಟ್ಕೊಂಡ್ಬಿಟ್ಟಿರ್ತೇನ್ರಿ. ಹಿಂಗೆಲ್ಲ ನಾವು ಯೂಸ್ ಮಾಡ್ಕೋಬಹುದು ಅದನ್ನ. ನೋಡ್ರಿ ಕಲಿಸಿ 10 ನಿಮಿಷ ಬಿಟ್ಬಿಡೋಣಂತ್ರಿ ಇದೆಲ್ಲ ನೆನಿಲಿ ಅಂತ ಹೇಳಿ. ಈಗ ಹಂಚ್ ಕಾಯ್ಲಿಕ್ಕೆ ಇಡೋಕ್ಕಿಂತ ಮುಂಚೆ ಈ ರೀತಿ ಒಂದ್ ಸ್ವಲ್ಪ ನಾನು ಉರುಳಿಗಳನ್ನ ಮಾಡಿ ಇಟ್ಕೊಂಡ್ಬಿಡ್ತೇನ್ರಿ. ಅಂದ್ರೆ ನಮಗ ಗ್ಯಾಸ್ ಉಳಿತಾಯ ಆಗ್ತದೆ. ಯಾಕಂದ್ರೆ ನಾವು ಹಂಚ್ ಕಾಯ್ಲಿಕ್ಕೆ ಇಡ್ಬೇಕು, ಹಂಚ್ ಕಾದಿರ್ತದ. ಅವಾಗ ನಾವು ಇದನ್ನ ಮಾಡ್ಕೋತ ಕೂತ್ರ ನಮ್ದು ಗ್ಯಾಸ್ ವೇಸ್ಟ್ ಆಗ್ತದ್ರಿ. ಅದಕ್ಕೆ ನಾ ಏನ್ ಮಾಡ್ತೀನಿ, ಫಸ್ಟ್ ಈ ರೀತಿ ಎಲ್ಲ ಉಳ್ಳಿ ಮಾಡಿಟ್ಕೊಂಡು ಈಗ ನೋಡ್ರಿ ತಟ್ಟೋ ಮುಂದೆ ಎದ್ರ ಮೇಲೆ ತಟ್ತಾ ಇದ್ದೀನಿ, ಬಟರ್ ಪೇಪರ್ ತಗೊಂಡೇನ್ರಿ. ಇದೆಲ್ಲ ಸ್ಟೀಲ್ ಅಂಗಡಿ ಒಳಗ ಅಥವಾ ಆನ್ಲೈನ್ನಾಗೂ ಕೂಡ ಸಿಗ್ತದೆ ನಿಮಗ. ಹೋಳಿಗೆ ಪೇಪರ್ ಅಂತೂ ಕರೀತಾರ, ತಾಳಿಪಟ್ಟು ಪೇಪರ್ ಅಂತೂ ಅಂತಾರ, ಇಲ್ಲ ಬಟರ್ ಪೇಪರ್ ಅಂತಾನು ಕರೀತಾರ. ಇದನ್ನ ಒಂದು ಉರುಳಿ ತಗೊಂಡೆ ಈ ರೀತಿ ತಟ್ಲಿಕ್ಕತ್ತಿದ್ದೆ. ಅಷ್ಟ್ರಾಗಲ್ಲಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಬಿಟ್ಟೇನಿ. ಈಗ ನೋಡ್ರಿ ಈ ಹಿಟ್ಟೊಳಗ ಕುಂಬಳಕಾಯಿ ಫ್ಲೇವರ್ ಬಹಳ ಅದ ರೀ. ಅಂದ್ರ ಅದ್ರದ್ದೇ ಪ್ರಮಾಣ ಜಾಸ್ತಿ ಅದ. ಸೊ ಭಾರಿ ಮಸ್ತ್ ಆಗಿತ್ರಿ. ನಾನು ಇದಕ್ಕೆ ಧಪಾಟೆ ಅಂತ ಅಂದೇನಿ. ಅಂದ್ರೆ ಏನ್ ಗೊತ್ತ, ದಪ್ಪ ಇರ್ತದ್ರಿ, ಬಹಳ ತೆಳ್ಳಗ ಮಾಡಂಗಿಲ್ಲ. ನಮಗ ತಿನ್ನೋ ಮುಂದ ಆ ಕುಂಬಳಕಾಯಿ ತಿಂದಂಗ ಅನಿಸ್ಬೇಕು. ಬಹಳ ತೆಳ್ಳಗ್ ಮಾಡ್ಬಿಟ್ರೆ ನಮಗೂ ಗೊತ್ತೇ ಆಗೋದಿಲ್ಲ ಏನ್ ಪಲ್ಯ ಹಾಕಿವಂತ. ಅದಕ್ಕೆ ನಾ ಒಂದ್ ಸ್ವಲ್ಪ ದಪ್ಪನೇ ಇಟ್ಟೀನಿ. ಈಗ ಏನ್ ಮಾಡ್ಬೇಕ್ರಿ, ಹಂಚ ಮೇಲೆ ಹಾಕ್ತಿವಲ್ಲ, 1 ಸೆಕೆಂಡ್ ಒಂದ್ ಸ್ವಲ್ಪ ಎಲ್ಲಾ ಕಡೆ ಟ್ಯಾಪ್ ಮಾಡ್ಬೇಕು, ಒತ್ತಬೇಕು. ಆಮೇಲೆ ನೀವು ಹಿಂಗ್ ಒಂದ್ ಕಡೆಯಿಂದ ತೆಗಿಯೋದು, ಇನ್ನೊಂದು ಕಡೆಯಿಂದ ಮುಚ್ಚು ಕಟ್ಟಿಗೆ ಅಂತೀವ್ರಿ, ಅಥವಾ ಸ್ಪೂನ್ ಇರ್ತದಲ್ಲ ಅದ್ರಲ್ಲೇ ಸಾವಕಾಶ ತಾಳಿಪಟ್ಟ ಅಥವಾ ದಪಾಟಿ ಏನಿರ್ತದಲ್ಲ ಬಿಡಿಸ್ತಾ ಹೋಗ್ಬೇಕು. ಅವಾಗ ನಿಮ್ಗ ಆರಾಮ್ ಬಿಟ್ಬಿಡ್ತದ. ಬಹಳ ಎಣ್ಣೆ ಹಿಡಿಲಿಲ್ರಿ ಇದು. ನಾನು ಅರ್ಧ ಬಟ್ಲಕ್ಕಿಂತ ಕಮ್ಮಿ ಎಣ್ಣೆ ತಗೊಂಡಿದ್ದೆ ಬಟ್ಟಲ್ದಾಗ. ಇನ್ನೂ ಎಣ್ಣೆ ಉಳದದ್ರಿ. ಆಮೇಲೆ ಇದನ್ನ ದಪ್ಪ ಹಚ್ಚೇವಲ್ರಿ. ಆಮೇಲೆ ಕುಂಬಳಕಾಯಿನೂ ಜಾಸ್ತಿ ಅದ, ಇದ್ರೊಳಗ ಪಲ್ಯ ಜಾಸ್ತಿ ಅದ. ಅದಕ್ಕೆ ಏನ್ ಮಾಡಿದೆ, ಮೇಲೆ ಮುಚ್ಚಿಟ್ಟಿದ್ದೀರಿ ಬೇಲಿ ಒಳಗಿಂದೆಲ್ಲ ಅಂತ ಹೇಳಿ. ಹಿಟ್ಟು ಹಂಗ ಉಳಿದ್ರ ಅಥವಾ ಕುಂಬಳಕಾಯಿ ಫುಲ್ ಬೆಂದಿದ್ದಿಲ್ಲ ಅಂದ್ರ ಟೇಸ್ಟ್ ಚಲೋ ಬರಂಗಿಲ್ಲ. ಅದಕ್ಕೆ ನೋಡ್ರಿ ಮೇಲೆ ಒಂದ್ ಸ್ವಲ್ಪ ಈ ಲಿಡ್ ಮುಚ್ಚಿ ಚಂದಾಗಿ ಬೇಯಿಸ್ಕೊಂಡ್ಬಿಟ್ಟೆ. ಆಮೇಲೆ 2 ಮೈನು ಬೇಯಿಸ್ಕೊಳ್ಳೋಂತ. ಕಲರ್ ನೋಡ್ರಿ ಎಷ್ಟು ಚಂದ ಬಂದದಂತ. ಸಾಫ್ಟ್ ಆಗಿರ್ತದ್ರಿ. ಇದು ಕುರುಕುರು ಆಗುದಿಲ್ಲ, ಯಾಕಂದ್ರೆ ನಾನು ದಪ್ಪಗೆ ಮಾಡೇನ್, ತೆಳ್ಳಗೆ ಮಾಡಿಲ್ಲ. ನಾನು ಕಿಟಕಿ ಒಂದ್ ಸ್ವಲ್ಪ ತೆಗ್ದಿದ್ದೆ ರೀ, ಹಂಗಾಗಿ ಎಷ್ಟು ಬೆಳಕ್ ಬಂದ್ಬಿಟ್ಟದ. ಈಗ ನೋಡ್ರಿ ಮತ್ತೊಮ್ಮೆ ತೋರಿಸಿದೆ ನಿಮ್ಗೆ. ಕಲರ್ ಕೂಡ ಎಷ್ಟು ಚಂದ ಬಂದದ. ಮೇಲೆ ಕಣ್ಣು ಬರುದಂತಾರೆ, ಅದು ತಾಳಿಪಿಟ್ಟ ಮೇಲೆ ಕಣ್ಣು ಬಂದಂಗ ಅದು ಕೆಂಪು ಕಾಣ್ತದಲ್ಲ ಅದು. ಸೊ ನೋಡ್ರಿ ಈಗ ಇನ್ನೊಂದು ಕೂಡ ಹಚ್ಚಿತಿದ್ದೀನಿ. ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಬಿಡ್ತಿದ್ದೀನಿ. ಈ ರೀತಿ ಮುಚ್ಚಿ 1-2 ನಿಮಿಷ. ಆಮೇಲೆ ಏನಿರ್ತದ್ರಿ, ಒಂದೇದ್ದು ನೀವು ಬೇಯಿಸೋ ಮುಂದೆ ಸ್ವಲ್ಪ ಟೈಮ್ ಹಿಡಿತದ, ಯಾಕಂದ್ರೆ ಹಂಚು ಕಾಯ್ಬೇಕು. ಹಂಗಾಗಿ ಆಮೇಲೆ 2ನೇದ್ದು 3ನೇದ್ದು ನೀವು ಚಪಾತಿ ಆತು, ಭಕ್ರಿ ಆತು, ಹೋಳಿಗೆ ಆತು, ಬೇಕಾದ್ ಮಾಡ್ರಿ ನೀವು, ತಾಳಿಪಿಟ್ಟ ಆತು. ಒಮ್ಮೆ ನೀವು ಹಂಚು ಕಾಯ್ತಂದ್ರ ಬೇಗನೆ ಆಗ್ತದ, ಟೈಮ್ ಒಂದ್ ಸ್ವಲ್ಪನೂ ಹಿಡಿಯಂಗಿಲ್ಲ. ಈಗ ನೋಡ್ರಿ ಈ ರೀತಿ ಸಿಂಪಲ್ ಮೆಥಡ್ ರೀ ಇದು, ಬಟರ್ ಪೇಪರ್ ಮೇಲೆ ಮಾಡೋದು. ಹೆಚ್ಚು ಕಷ್ಟ ಕೂಡ ಇಲ್ಲ. ಒಂದ್ಸಲ ನೀವು ಹಿಂಗೆ ಒತ್ತಿಟ್ಕೊಳ್ಳೋದು, ಬೇಯೋ ತನಕ ಏನಾದರೂ ಕೆಲಸಗಳಿದ್ರೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಮೀಡಿಯಂ ಫ್ಲೇಮ್ ಒಳಗಿಟ್ಟು ಬೇಯಿಸ್ತಿದ್ರೆ ಬೇಗ
ನಿಮಗ ಬೆಂದ ಹೋಗ್ತದ ನೋಡ್ರಿ. ಒಂದು ತಟ್ಟಿ ರೆಡಿ ಮಾಡ್ಕೊಳ್ಳೋದ್ರಾಗ ಒಂದ್ ಇಲ್ಲೇ ನಂದು ರೆಡಿ ಆಗ್ಲಿಕತ್ತದ. ಗ್ಯಾಸ್ ಕೂಡ ಉಳಿತಾಯ. ಹಂಚ್ ಹಂಗೆ ನಾವು ಕಾಯಿಸಿ ಇಡಂಗಿಲ್ಲ. ಮೇಲೆ ನೋಡ್ರಿ ಎಷ್ಟು ಚಂದ ಕಲರ್ ಬರ್ಲಿಕತ್ತದ, ಅಂದ್ರೆ ಇದು ಬೆಂದದ ಅಂತ ಹೇಳಿ ಅರ್ಥ. ಥ್ಯಾಂಕ್ ಯು ಸೋ ಮಚ್ ರೀ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ, ಇದ ನನಗ ಸ್ಫೂರ್ತಿ ಸಿಗ್ತದ. ನೀವು ಹಿಂಗೆ ನೋಡಿ ನನಗ ಸ್ಫೂರ್ತಿ ಸಿಗೋ ಹಂಗ ಒಂದಿಷ್ಟು ಕಮೆಂಟ್ಗಳನ್ನ ಹಾಕಿ ಮಾಡಿದ್ರ ಖುಷಿ ಆಗ್ತದ. ನಿಮ್ಗೆ ಏನಾದ್ರೂ ಉಪಯೋಗ ಆಗ್ಯದ ಇದನ್ನ ನನ್ಗ ಕಮೆಂಟ್ನಾಗ ಬರೀರಿ, ಖುಷಿ ಆಗ್ತದ. ನೋಡ್ರಿ ಇಷ್ಟೆಲ್ಲಾ ಮಾತಾಡೋದ್ರಾಗ ನಾನು ಧಪಾಟಿ ರೆಡಿ ಆಗ್ಬಿಟ್ಟು ರೀ. ಧಪಾಟಿ ಮಹಾರಾಷ್ಟ್ರದ ವರ್ಡ್ ರೀ. ಅಂದ್ರೆ ಏನಂದ್ರ ದಪ್ಪಾಗಿ ತಾಳಿಪಟ್ಟನ ಈ ರೀತಿ ಒತ್ತದ. ಈಗ ನೋಡ್ರಿ ನಾನು ಕ್ಲಿಯರ್ ಆಗಿ ಹತ್ತಿರದಿಂದ ತೋರಿಸ್ಲಿಕತ್ತೇನೆ ಹೆಂಗ್ ಇದನ್ನ ಓಪನ್ ಮಾಡ್ಬೇಕು ಅಂತ. ನಿಮ್ಗೆ ಎಲ್ಲಾ ರೀತಿ ತೋರಿಸ್ಕೊಟ್ಟೇನಿ. ಬಟರ್ ಪೇಪರ್ ಅಂತೂ ನಾ ಹೇಳಿದ್ನಲ್ರಿ, ಎಲ್ಲಾ ಸ್ಟೀಲ್ ಅಂಗಡಿ ಒಳಗೂ ಸಿಗ್ತದ. ಹೆಂಗ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಮತ್ತೆ ನಾ ನಿಮಗ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಜೈ ಶ್ರೀರಾಮ್. ನೋಡ್ರಿ ಕೈ ಒಳಗ್ ಹಿಡಿದ್ರ ಹೆಂಗ ಸಾಫ್ಟ್ ಆಗ್ಯದ, ಆಮೇಲೆ ಹೌರ್ಗಾಗ್ಯದ, ಆಮೇಲೆ ಎರಡೇ ತಿಂದ್ರೆ ಹೊಟ್ಟಿ ಚಲೋ ತುಂಬ್ತದ್ರಿ. ನೀರ್ ಕೂಡ ಕುಡಿಸುದಿಲ್ಲ, ಯಾಕಂದ್ರೆ ಎಣ್ಣೆ ಬಹಳ ಹಾಕಿಲ್ಲ. ಆಮೇಲೆ ನಾ ಇದ್ರ ಜೊತೆ ಕಾಂಬಿನೇಷನ್ ಅಂತ ಹೇಳಿ ಮೊಸರು ಕೂಡ ತಗೊಂಡೇನಿ. ಆಮೇಲೆ ಟೊಮೆಟೊ ಉಪ್ಪಿನಕಾಯಿ ಮಾಡೇನ್ರಿ, ಅದ್ರದ್ದು ಕೂಡ ವಿಡಿಯೋ ಹಾಕೇನಿ. ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನಂತೆ.